ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ನಾನು ತುಂಬ ಸ್ಪಷ್ಟವಾಗಿ ಹೇಳಿದ್ದೆ. ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ತನಕನೂ ಕೂಡ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯವ್ರ ಮಗ ಹೇಳ್ತಾನೇ ಇದ್ದರು, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಕೊನೆ ತನಕ ಇರ್ತಾರೆ, 5 ವರ್ಷದ ತನಕನೂ, ಮತ್ತು ಅವರೇ ಮುಖ್ಯಮಂತ್ರಿ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ನಾನು ಇಲ್ಲದೇ ಇಲ್ಲ ಅಂತ ಹೇಳ್ಬಿಟ್ರಲ್ಲ, ಅವರೇ ಮುಖ್ಯಮಂತ್ರಿ ತುದಿ ತನಕ, 28ಕ್ಕೆ ಮತ್ತೆ ಅವರೇ ಮುಂದುವರಿತಾರೆ ಅನ್ನೋಂಥ ಮಾತು ಸಿದ್ದರಾಮಯ್ಯನವ್ರ ಬಾಯಲ್ಲೇ ನಾವು ಕೇಳಿದ್ವಿ. ಅವ್ರ ಮಗನೂ ಹೇಳಿದ್ದ, ಅವ್ರ ಹಿಂಬಾಲಕರು ಹೇಳಿದ್ರು. ಈ ಎಲ್ಲ ಅವರ ಹಿಂಬಾಲಕರು ಸ್ವಲ್ಪ ಒತ್ತಡ ಮಾಡಲಿ, ಮತ್ತೆ ನಿಂತ್ಕೊಳ್ಳಿ ಅಂತೇಳಿ ಈ ಡೊಳ್ಳು ಬಡ್ಡಿ ಬಾರಿಸ್ತಾರೆ ನೋಡ್ರಿ, ಹಾಗೆ ಡೊಳ್ಳೊಂದಿಷ್ಟು ಜನ ಬಾರಿಸ್ಲಿ ಅಂತ ಅವ್ರು ಇವತ್ತು ಸ್ವಲ್ಪ ಮುಂಚೆನೇ ಹೇಳಿದ್ದಾರೆ. ಬರಗಾಲದಂತೂ ಪರಿಸ್ಥಿತಿ ನಾನು ಹೇಳಿದಲ್ಲ, 100 ವರ್ಷದಿಂದ ಈಚೆ ಇಂಥದ್ದು ವಿಚಿತ್ರವಾದ ಬರಗಾಲ ನಾವು ಕಂಡಿರಲಿಲ್ಲ. ಮತ್ತೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ನಾಯಕರೆಲ್ಲ, ಕೇಂದ್ರ ಸರ್ಕಾರ ತಕ್ಷಣ ನೆರವು ಬರಬೇಕು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿನಲ್ಲಿ MP ಗಳಿಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬರ ಪರಿಹಾರಕ್ಕೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ನೀವು ಸಹಕಾರ ಕೊಡಬೇಕು, ಹೇಳಬೇಕು ಪ್ರಧಾನಮಂತ್ರಿಯವರಿಗೆ ಅಂತ. ಅಪ್ಪ, ಎಷ್ಟು ನೀನು ಬರದ್ದು ನಷ್ಟ ಆಗಿದೆ? ಸರ್ವೆ ಆಗಿಲ್ಲ ರಾಜ್ಯದಲ್ಲಿ. ಸರ್ವೆ ಮಾಡಬೇಕಾದಂಥ ಅಧಿಕಾರಿಗಳನ್ನ SIR ಬಳಸ್ಕೋತಾ ಇದ್ದಾರೆ. ಬರೋದ ಬಗ್ಗೆ ಇವ್ರಿಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಬಹಳ ಸುಲಭ. ಭಾರತೀಯ ಜನತಾ ಪಾರ್ಟಿ ಯಾರು ಇದ್ರ ಬರೋದ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ಪುಕ್ಷಟೆ ಮಾತಾಡ್ಬೇಕಾ? ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಬೆಳೆ ನಷ್ಟ ಆಗಿದೆ, ಯಾವ ಬೆಳೆ ನಷ್ಟ ಆಗಿದೆ, ನಾವು ಇಷ್ಟು ಕೊಡ್ತೀವಿ, ಕೇಂದ್ರ ಸರ್ಕಾರ ಎಷ್ಟು ಕೊಡಬೇಕು, ಇಷ್ಟು ಒಟ್ಟು ನಷ್ಟ ಆಗಿದೆ ಅನ್ನೋದನ್ನ ಅಂಕಿಅಂಶದ ಸಮೇತ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ಅವರು ಇನ್ನು ಬರ್ತಾರೆ ವೆರಿಫೈ ಮಾಡೋದಕ್ಕೆ. ಕೇಂದ್ರ ತಂಡ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಬೇಜವಾಬ್ದಾರಿ ಒಂದು ಸರ್ಕಾರ 136 ಜನನ ಕರ್ನಾಟಕ ರಾಜ್ಯದ ಜನ ಗೆಲ್ಲಿಸಿ ಹಣೆ ಚಚ್ಕೋಬೇಕು. ಬಹಳ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಇಂಥ ಒಂದು ಪರಿಸ್ಥಿತಿ ಬಂದೋಗಿದೆ ಕರ್ನಾಟಕ ರಾಜ್ಯಕ್ಕೆ. ನಾನು ಅದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಟೀಕೆ ಮಾಡೋದಷ್ಟೇ ನನ್ನ ಕೆಲಸ ಅಲ್ಲ, ನನ್ನ ಮನವಿ. ಇರೋಷ್ಟು ಜನ, ನೀವು 13 ಜನ ಮಂತ್ರಿಗಳಿದ್ದೀರಿ, ಬೇರೆ ಯಾರು ಹೋಗ್ತಾರೆ ಹೋಗಲಿ, ಕ್ಯಾಬಿನೆಟ್ ಆಗಬೇಕು. ಯಾವತ್ತಾಗುತ್ತೋ ಗೊತ್ತಿಲ್ಲ. 6ನೇ ತಾರೀಕು ಇದ್ದಿದ್ದು ಅಧಿವೇಶನ 15 ಅಂತ ಆಗ್ಯಾರ, 15ಕ್ಕಾರು ಅಧಿವೇಶನ ಆಗಲಿ. ಮತ್ತು ನೀವು ಕ್ಯಾಬಿನೆಟ್ ಆಗಿಲ್ಲ ಅಂತ ಅಕಸ್ಮಾತ್ ಆಗಲಿಲ್ಲ ಆದರೆ 15ರೊಳಗೆ ಮತ್ತೆ ಮುಂದಿನ ಕತೆ ಏನು? ಮತ್ತೆ ಅಧಿವೇಶನ ಮುಂದೆ ಹಾಕ್ತೀರಾ? ಒಂದು ಸರ್ಕಾರ ಅಂತ ಬೇಕಲ್ಲ ರಾಜ್ಯಕ್ಕೆ. ಉಸ್ತುವಾರಿ ಸಚಿವರುಗಳಿಲ್ಲ, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ. ಒಬ್ಬೊಬ್ಬರು 3 ಜಿಲ್ಲೆ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಸರ್ಕಾರಕ್ಕೆ, ನಮ್ಮದು ಒಂದು ರಾಜ್ಯ ಸರ್ಕಾರ ಇದೆ, 136 ಜನ ಶಾಸಕರನ್ನು ಗೆಲ್ಲಿಸಿದ್ದಾರೆ. ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು, ರೈತರ ಸಂಕಷ್ಟಗಳನ್ನು ಕೇಳಬೇಕು. ಈ ದಿಕ್ಕಿನಲ್ಲಿ ರೈತರ ಜಮೀನುಗಳಿಗೆ ಹೋದರೆ ಗೊತ್ತಾಗುತ್ತೆ. ಮುಖ್ಯಮಂತ್ರಿಗಳೊಬ್ಬರು ಅಡ್ಡಾಡ್ತಾ ಇದ್ದಾರೆ, ಸಾಕಾಗಲ್ಲ. ಅಧಿಕಾರಿಗಳಿಗೆ ಎಚ್ಚರಿಕೆ, ಏನೇ ತೊಂದರೆ ಆದರೂ ಕೂಡ ಬರುತ್ತಿದ್ದ ನೀವು ಜಿಲ್ಲಾಧಿಕಾರಿಗಳ ಇದಕ್ಕೆ ಕಾರಣರಾಗ್ತೀರಿ. ಎಚ್ಚರಿಕೆ ಕೊಡಕ್ಕೆ ಮುಖ್ಯಮಂತ್ರಿ ಇರೋದು. ಬರೋದು ರಿಪೋರ್ಟ್ ಅಂತ ತಗೊಳೋದಕ್ಕೆ ನಿಮ್ಮ ಶಾಸಕರನ್ನಾರು ಕಳಿಸಿ. ಎಲ್ಲ ಮಂತ್ರಿಗಳಾಗಬೇಕು ಅಂತ 40 ಜನ ಶಾಸಕರು ಡೆಲ್ಲಿಲಿ ಹೋಗಿ ಕೂತ್ಬಿಟ್ಟಿದ್ದಾರೆ. ಬರೋದ ಬಗ್ಗೆ ದಯವಿಟ್ಟು ಸೀರಿಯಸ್ ತಗೋಬೇಕು.